ತಮಿಳುನಾಡು ಸಿಎಂ ಪನ್ನೀರ್ ಸೆಲ್ವಂಗೆ ಶುರುವಾಗಿದೆಯಾ ಕಂಟಕ? ಇದು ಪಬ್ಲಿಕ್ ಟಿವಿಯ ಮತ್ತೊಂದು ಸ್ಫೋಟಕ ಸುದ್ದಿ ತರ್ತಾ ಇದೆ. ಆ ಸ್ಫೋಟಕ ಸುದ್ದಿ ನಿಮ್ಮ ಮುಂದೆ ಇದೆ. ತಮಿಳುನಾಡು ಸಿಎಂ ಪನ್ನೀರ್ ಸೆಲ್ವಂಗೆ ಏನಾದರೂ ಕಂಟಕ ಶುರುವಾಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಚಿನ್ನಮ್ಮನ ಮನೆಯಲ್ಲಿ ರಹಸ್ಯ ಮಾಸ್ಟರ್ ಪ್ಲಾನ್ ಏನಾದರೂ ನಡೆದಿದೆಯಾ ಅನ್ನೋ ಅನುಮಾನ ಈಗ ಎಡೆ ಮಾಡಿಕೊಡ್ತಾ ಇದೆ. ಚಿನ್ನಮ್ಮ ಶಶಿಕಲಾ ಮನೆಗೆ ಭೇಟಿ ಕೊಟ್ಟಿದ್ದು ತಮಿಳುನಾಡು ನಟ ಅಜಿತ್. ನಿನ್ನೆ ರಾತ್ರಿ ಪೊಲೀಸ್ ಗಾರ್ಡನ್ ನಲ್ಲಿ ಮಹತ್ವದ ಮಾತುಕತೆ ನಡೆಸಲಾಗಿದೆ. ಭೇಟಿಯನ್ನಾಗಿದ್ದಾರೆ. ತಮಿಳುನಾಡಿನಲ್ಲಿ ಯಾರಾಗ್ತಾರೆ ಮುಂದಿನ ಸಿಎಂ ಅನ್ನೋದಕ್ಕೆ ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅಜಿತ್ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಶಶಿಕಲಾ ಪಟ್ಟಕ್ಕೆ ಏರ್ತಾರಾ? ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ. ಸದ್ಯಕ್ಕೆ ತಮಿಳುನಾಡಿನಲ್ಲಿ ರಾಜಕೀಯ ಚಂಡಮಾರುತ ಬೀಸುತ್ತಾ ಅನ್ನೋ ಅನುಮಾನಗಳು ಕೂಡ ಇದು ಎಡೆ ಮಾಡಿಕೊಡ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಮತ್ತೊಂದು ಸ್ಫೋಟಕ ಸುದ್ದಿ. ತಮಿಳುನಾಡಿನಲ್ಲಿ ಅಬ್ಬರಿಸೋಕೆ ಶುರು ಮಾಡಿರುವಂತಹ ಚಂಡಮಾರುತದ ಬಗ್ಗೆ, ರಾಜಕೀಯ ಚಂಡಮಾರುತದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನಮ್ಮ ರಾಜಕೀಯ ಮುಖ್ಯಸ್ಥರಾಗಿರುವಂತಹ ಅವಿನಾಶ್ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಈಗ ರಾಮಮೋಹನ್ ಅವರು ಹೇಳಿರುವಂತಹ ಹೇಳಿಕೆಯನ್ನ ನಾವು ನೋಡ್ತಾ ಇದ್ರೆ ಇದು ರಾಜಕೀಯ ಉದ್ದೇಶದಿಂದ ಕೊಟ್ಟಿರುವಂತಹ ಹೇಳಿಕೆನಾ ಅಥವಾ ಸೆಲ್ಫ್ ಡಿಫೆನ್ಸಿಗೋಸ್ಕರ ಕೊಟ್ಟಿರುವಂತಹ ಹೇಳಿಕೆನಾ ಅಂತ? ಅರುಣ್, ರಾಮಮೋಹನ್ ರಾವ್ ಅವರು ನೇರವಾಗಿ ಆರೋಪ ಮಾಡಿದ್ರು, ಅದರಲ್ಲಿ ಬೇರೆ ಬೇರೆ ಏನೋ ಗೂಢಾರ್ಥ ಇದೆ ಅಂತ ಅನ್ಸಕ್ಕೆ ಶುರುವಾಗಿದೆ. ಬಹುಶಃ ಪನ್ನೀರ್ ಸೆಲ್ವಂ ಮೇಲೆ, ಮುಖ್ಯಮಂತ್ರಿಗಳಾದಂಥ ಪನ್ನೀರ್ ಸೆಲ್ವಂ ಮೇಲೆ ಅವರು ಸಂಪೂರ್ಣ ಗರಂ ಆದಂತೆ ಕಾಣಿಸ್ತಾ ಇದೆ. ಬಹುಶಃ ಜಯಲಲಿತಾ ಅವರ ಸಾವಿನ ರಹಸ್ಯವನ್ನು ಸ್ಫೋಟ ಮಾಡ್ತೀನಿ ಅನ್ನೋದನ್ನ ಈ ಹೇಳಿಕೆ ಮೂಲಕ ಏನಾದರೂ ಕೊಡ್ತಾ ಇದ್ದಾರಾ, ಈ ಎಚ್ಚರಿಕೆ ಸಂದೇಶ ಕೊಡ್ತಾ ಇದ್ದಾರಾ ಅಂತ. ಮತ್ತೊಂದು, ತಮಿಳುನಾಡು ಸರ್ಕಾರದ ಜೊತೆ ಕೇಂದ್ರ ಸರ್ಕಾರ ಏನಾದ್ರು ಕೈ ಜೋಡಿಸ್ತಾ, ಯಾಕಂದರೆ ಆದಾಯ ತೆರಿಗೆ ಇಲಾಖೆ ಬರೋದು ಕೇಂದ್ರ ಸರ್ಕಾರದ ಅಡಿಯಲ್ಲಾಗಿರೋದ್ರಿಂದ ಅವರೇನಾರು ಕೈ ಜೋಡಿಸ್ಬಿಟ್ರಾ ಅಂತ. ಯಾಕಂದರೆ ರಾಮಮೋಹನ್ ರಾವ್ ಅವರ ಹೇಳಿಕೆಯ ಪ್ರಕಾರ ಅವ್ರ ಮನೆಯಲ್ಲಿದ್ದು ಕೇವಲ 1.5 ಲಕ್ಷ ರೂಪಾಯಿ ಮತ್ತು ಚಿನ್ನಾಭರಣಗಳು, ಅದು ಮಗಳಿಗೆ ಸೇರಿದ್ದ ಚಿನ್ನಾಭರಣಗಳು, ಜೊತೆಗೆ ನನ್ನ ಮನೆಯಲ್ಲಿ ಯಾವುದೇ ಸೀಕ್ರೆಟ್ ಚೇಂಬರ್ ಇಲ್ಲ ಅಂತ. ಆದರೆ ಸತತ 3 ದಿನಗಳ ದಾಳಿಯಲ್ಲಿ ನಡೆದ ದಾಳಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿತ್ತು, ಸೀಕ್ರೆಟ್ ಚೇಂಬರ್ ಇತ್ತು, ಈ ರೀತಿಯಾದಂಥ ಮಾಹಿತಿಗಳು ಹೊರಬಿದ್ದಿದ್ವು. ಹೀಗಾಗಿ ರಾಮಮೋಹನ್ ರಾವ್ ಅವರು ಹೇಳ್ತಾ ಇದ್ದಾರಾ ಅಥವಾ ಎದುರಿಸ್ತಾ ಇದ್ದಾರಾ ಅಥವಾ ತಾವೇ ಎದುರ್ಕೊಂಡು ಏನೋ ಮುಚ್ಚಿಡ್ತಾ ಇದ್ದಾರಾ ಅನ್ನುವಂಥ ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತಾ ಇದೆ. ಒಂದಂತೂ ಸತ್ಯ, ರಾಮಮೋಹನ್ ರಾವ್ ಅವರು ಮುಂದಕ್ಕೆ ಆಡುವಂಥ ಪ್ರತಿ ಮಾತು ತಮಿಳುನಾಡಲ್ಲಿ ರಾಜಕೀಯ ಸಂಚಲನ ಸೃಷ್ಟಿಸುತ್ತೆ ಅಂತ ಅನಿಸ್ತಾ ಇದೆ ಅರುಣ್. ಬಟ್ ಏನಾದ್ರೂ ಲಾಭ ಇದೆಯಾ ಈ ಹೇಳಿಕೆಯಿಂದ? ಯಾಕಂತಂದ್ರೆ ಈ ಹೇಳಿಕೆ ಒಂದು ಕಡೆ ತಮ್ಮನ್ನ ಡಿಫೆನ್ಸ್ ಮಾಡ್ಕೊಳ್ಳೋಕೋಸ್ಕರ ಅಥವಾ ಇನ್ನೊಬ್ಬರನ್ನ ಭಯ ಪಡಿಸ್ಕೊಳ್ಳೋಕೋಸ್ಕರ ಕೊಟ್ಟಿರುವಂತ ಹೇಳಿಕೆ ಆಗಬಹುದು. ಮಗದೊಂದು ಕಡೆ ಅಜಿತ್ ಕೂಡ ಎಂಟ್ರಿ ಕೊಡುವಂಗೆ ಕಾಣ್ತಾ ಇದೆ ತಮಿಳುನಾಡಿನ ರಾಜಕೀಯದಲ್ಲಿ. ಇದನ್ನ ಹೇಗೆ ವಿಶ್ಲೇಷಣೆ ಮಾಡಬಹುದು ಅಂತ ಅಂದ್ರೆ, ಪನ್ನೀರ್ ಸೆಲ್ವಂ ಅವರ ಮುಖ್ಯಮಂತ್ರಿ ಕುರ್ಚಿ ಈ ಸಲ ಏನು ಬಹಳಷ್ಟು ದಿನ ಉಳಿಯೋಲ್ಲ ಅನ್ನೋದನ್ನ ಇದ್ರ ಮೂಲಕ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಪನ್ನೀರ್ ಸೆಲ್ವಂ ಅವ್ರನ್ನ ಜಯಲಲಿತಾ ಅವರ ಸಾವಿನ ಘೋಷಣೆಗೆ ಮೊದಲೇ ಅವರನ್ನ ಮುಖ್ಯಮಂತ್ರಿ ಅಂತ ತೀರ್ಮಾನಿಸಿ ಅದಕ್ಕೆ ಬೇಕಾದಂಥ ಪ್ರಕ್ರಿಯೆಗಳನ್ನೆಲ್ಲ ಪೂರ್ಣಗೊಳಿಸಿದ್ರು. ಅದಾದ ನಂತರವಷ್ಟೇ ಇದನ್ನ ಜಯಲಲಿತಾ ಅವರ ಸಾವನ್ನ ಘೋಷಣೆ ಮಾಡಲಾಯಿತು. ಆದರೆ ಇದು ಕೇವಲ ತಾತ್ಕಾಲಿಕ ಅನ್ನೋದು ಈಗ ಅನ್ನಿಸ್ತಾ ಇದೆ. ಜಯಲಲಿತಾ ಅವರ ಸಾವಿನ ನಂತರ ಕೇವಲ ಅವರ ಅಂತ್ಯ ಸಂಸ್ಕಾರ ಮುಗಿದ ಒಂದೇ ದಿನದಲ್ಲಿ ಶುರುವಾಯಿತು ಚಿನ್ನಮ್ಮ ಅನ್ನೋ ಹೆಸರು. ಶಶಿಕಲಾ ಅವ್ರನ್ನ ಚಿಕ್ಕಮ್ಮ ಅಂತೇಳಿ ಕರೆದು ಅವರನ್ನ ಪಟ್ಟಕ್ಕೆ ತರಬೇಕು ಅನ್ನೋ ರೀತಿಯಾದಂಥ ಲಾಬಿಗಳು, ಪ್ರದರ್ಶನಗಳು ತಮಿಳುನಾಡಿನಲ್ಲಿ ಶುರುವಾದವು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಪಟ್ಟದ ಆಸೆ ಹೊತ್ತಿರುವಂತಹ ಎಡಪಾಡಿ ಪಳನಿಸ್ವಾಮಿ ಮತ್ತು ತಂಬಿ ದೊರೈಯವರು ಕೂಡ ತಮ್ಮದೇ ಆದಂಥ ಲೆವೆಲ್ನಲ್ಲಿ ಲಾಬಿಯನ್ನು ಮುಂದುವರಿಸಿದ್ದಾರೆ. ಆದರೆ ಈ ಲಾಬಿಯ ಪೈಕಿ ಶಶಿಕಲಾ ಅವರ ಲಾಬಿ ಭಾಳ ಪವರ್ಫುಲ್ ಆಗಿ ಎದ್ದು ಕಾಣಿಸ್ತಿದೆ. ಇದರ ನಡುವೆ ಚಿತ್ರನಟ ತಲಾ ಅಜಿತ್ ಎಂಟ್ರಿ ಕೊಡ್ತಾರೆ. ಅಂದರೆ ಜಯಲಲಿತಾ ಅವ್ರಿಗೆ ಒಂದು ಸಾಫ್ಟ್ ಕಾರ್ನರ್ ಇತ್ತು ಅಜಿತ್ ಮೇಲೆ, ಅಜಿತ್ ಹೆಸರಲ್ಲಿ ವಿಲ್ ಬರೆದಿಟ್ಟಿದ್ದಾರೆ. ಹೀಗಾಗಿ ಈ ರೀತಿಯಾದಂಥ ಸಾಕಷ್ಟು ರೂಮರ್ಗಳಿದ್ವು. ಅದೇ ರೀತಿಯಾದಂಥ ಸುದ್ದಿ ಈಗ
ತಮಿಳುನಾಡಲ್ಲಿ ಸಂಚಲನ ಉಂಟು ಮಾಡಿದೆ. ನಿನ್ನೆ ಶಶಿಕಲಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ. ಅದು ಎಷ್ಟು ಸುಳ್ಳು ಎಷ್ಟು ಸತ್ಯ ಅನ್ನೋದನ್ನ ಖಚಿತಪಡಿಸ್ಲಿಕ್ಕೆ ಯಾರು ರೆಡಿ ಇಲ್ಲ. ತಲಾ ಅಜಿತ್ ಕಡೆಯ ಆಪ್ತರೊಬ್ಬರು ಹೇಳಿದ್ದಾರೆ ಇಲ್ಲ ಇದೆಲ್ಲ ಸುಳ್ಳು ಅನ್ನುವಂಥ ಟ್ವೀಟನ್ನು ಮಾಡಿದ್ದಾರೆ. ಆದರೆ ತಲಾ ಅಜಿತ್ ಅವರು ಕೂಡ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಎಸ್ ಅಂತಲೂ ಹೇಳಿಲ್ಲ, ನೋ ಅಂತಲೂ ಹೇಳಿಲ್ಲ. ಹೀಗಾಗಿ ತಮಿಳುನಾಡಲ್ಲಿ ರಾಜಕೀಯ ಇರ್ಬೋದು, ಅದರ ವರದಿಗಾರಿಕೆ ಇರ್ಬೋದು, ಸಾಕಷ್ಟು ಸ್ಪೆಕ್ಯುಲೇಷನ್ಗಳ ಮೇಲೇ ನಡೆಯುತ್ತೆ ತಮಿಳುನಾಡಿನ. ಯಾಕಂದರೆ ನೇರವಾಗಿ ಮಾತನಾಡೋದು ಕಮ್ಮಿ ಅಲ್ಲಿ ರಾಜಕಾರಣಿಗಳು ಮತ್ತು ಮಾಧ್ಯಮದವರು. ಹೀಗಾಗಿ ಸ್ಪೆಕ್ಯುಲೇಷನ್ ಮೇಲೆ ಜಾಸ್ತಿ ವರದಿಗಳು ಹೊರ ಬೀಳ್ತಾ ಇದೆ. ಅರುಣ್. ಓಕೆ ಅವಿನಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಟುಗಳ ಕತೆ ಆಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದ್ದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ